ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಆಚೆ ಎಲ್ಲ ಕಸ ಗುಡಿಸಿ ಬಾಗಿಲು ನೀರು ಹಾಕಿ ನಂತರ ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಮಕ್ಕಳು ಎದ್ಮೇಲೆ ನಾನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಸೊ ಅಡುಗೆ ಕೆಲಸ, ಮನೆ ಕೆಲಸ, ಕ್ಲೀನಿಂಗ್ ಯಾವುದೇ ಇರ್ಬೋದು ಮುಂಚಿತವಾಗಿ ಮಾಡ್ಕೊಬಿಡ್ತೀನಿ. ಸೊ ನೋಡಿ, ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಕೂಡ ಬಿಡೋದಿಲ್ಲ. ಈ ಕಡೆ ನೋಡಿ, ಅರಿವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಹೋಗೋದ್ರೊಳಗಡೆ ಅಡುಗೆ ಮಾಡಬೇಕು. ನಾನು ಅಡುಗೆ ಟಿಫನ್ ಎರಡೂ ಮುಗಿಸ್ಕೊಬಿಡ್ತೀನಿ. ಇಲ್ಲಿ ಉರ್ಲಿಗೆ ನೀರು ಸಿಡಿಸಿಕೊಂಡಿದ್ದೀನಿ. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಕುಕ್ಕರ್ಗೆ ಉರ್ಲಿನೆಲ್ಲ ತೊಳೆದು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಇದು ಉರ್ಲಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೆನೆಸಿಟ್ಕೊಂಡು ಮಾಡ್ಕೋಬೋದು. ನಾನು ನೆನೆಸಿರಲಿಲ್ಲ. ಸೊ ಕುಕ್ಕರ್ಗೆ ಒಂದು ವಿಷಲ್ ಮುಂಚಿತವಾಗಿ ಕೂಗಿಸ್ಕೋಬೇಕು. ಅದರಿಂದ ಉರ್ಲಿ ಬೇಯುತ್ತೆ. ಸೊಪ್ಪು ಬೇಗ ಬೇಯುತ್ತಲ್ವ ಉರ್ಲಿಗಿಂತ, ಹಾಗಾಗಿ ಉರ್ಲಿನ ಬೇಗ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಒಂದು ವಿಷಲ್ ಏರೆಲ್ಲ ಹೋಗಿದೆ ನೋಡಿ, ಅರ್ಧ ಭಾಗದಷ್ಟು ಉರ್ಲಿ ಎಲ್ಲ ಬೆಂದೋಗಿದೆ. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪು. ಆವಾಗಲೇ ತೊಳೆದಿದ್ನಲ್ವ, ಅದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೋಬೇಕು. ಮತ್ತು 2 ಟೊಮೆಟೊ ತೊಳೆದು. ನನ್ನ ಹಸ್ಬೆಂಡ್ ಅಡುಗೆ ಬೇಡ ಅಂತಲೇ ಹೇಳ್ತಾರೆ, ಆದರೆ ನಾನೇ ಮಾಡ್ತೀನಿ. ಎಷ್ಟೇ ಕಷ್ಟ ಆಗಲಿ ಅವ್ರ ಮನೇಲಿ ತಿಂದರೆ ನನಗೆ ಖುಷಿ. ಹೋಟ್ಲು ಊಟ ಎಲ್ಲ ನನಗೆ ಇಷ್ಟ ಆಗೋಲ್ಲ ಅವ್ರು ತಿನ್ನೋದು. ಯಾವಾಗಲೂ ಒಂದು ಸತಿ ಆದರೆ ಓಕೆ, ಸೊ ಮಾಡಲೇಬೇಕಲ್ವಾ. ಇದಕ್ಕೆ 2 ಟೊಮೆಟೊ ಸೇರಿಸ್ಕೊಂಡಿದ್ದೀನಿ. ಸೊ ನೀರು ನೋಡಿ ಒಂದು ಸ್ವಲ್ಪ ಕಡಿಮೆ ಇದೆ, ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅದು ವೀಡಿಯೋ ಸ್ಕಿಪ್ ಆಗಿದೆ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇಲ್ಲಿ 2 ವಿಷಲ್ ಬರಲಿ. ಅಷ್ಟರೊಳಗಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪುದೀನ ರೈಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ. ಇದಕ್ಕೆ 1/4 ಟೀ ಸ್ಪೂನ್ ಜೀರಿಗೆ ಮತ್ತು 1/4 ಟೀ ಸ್ಪೂನ್ ಮೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ನನ್ನ ಮಿಕ್ಸಿ ಸ್ವಲ್ಪ ರುಬ್ಬಲ್ಲ, ಹಾಗಾಗಿ ಸ್ವಲ್ಪ ನೀರು ತಗೋತಾ ಇದ್ದೀನಿ. ನೀವು ನೀರು ಹಾಕ್ಕೊಳ್ದೆ ಹಂಗೆ ರುಬ್ಕೊಳ್ಳಿ, ಚೆನ್ನಾಗಿ ರುಬ್ಬುತ್ತೆ. ಸೊ ಇದು ಫೈನ್ ಪೇಸ್ಟ್ ಆಯಿತು. ನಂತರ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಸೊ ಇದೆಲ್ಲ ಹಸಿ ವಾಸನೆ ಹೋದ ನಂತರ ನೋಡಿ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂತ. ನಿಮ್ಮ ಹತ್ರ ಯಾವ ಸ್ಪೈಸಸ್ ಇದೆ ಅದನ್ನು ತೊಗೊಳ್ಳಿ. ನಾನು ಚಕ್ಕೆ ಲವಂಗ ಲೈಟಾಗಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನಂತರ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ, ಅದುವರೆಗೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಆಗೋಗುತ್ತೆ ಈ ರೆಸಿಪಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಇದಕ್ಕೆ ನೋಡಿ 1/4 ಟೀ ಸ್ಪೂನ್ ಗರಂ ಮಸಾಲ ಮತ್ತು ಇನ್ನೊಂದು 1/4 ಟೀ ಸ್ಪೂನ್ ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ನೀವು ಚಿಲ್ಲಿ ಪೌಡ್ರ್ ಬೇಕಾದರೆ ಸೇರಿಸ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಸೇರಿಸಿದ್ನಲ್ವ, ಮಕ್ಕಳಿರೋ ಕಾರಣ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಚಿಲ್ಲಿ ಪೌಡ್ರನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಮತ್ತು ರಾಕ್ ಸಾಲ್ಟ್ ಒಂದು 1/4 ಟೀ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಈ ಕಡೆ ನೋಡಿ ರುಬ್ಬಿರೋ ಪೇಸ್ಟ್ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆಯಲ್ಲ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ. ಇದಕ್ಕೆ ಆ ಪುದೀನ ಪೇಸ್ಟನ್ನ ಸೇರಿಸ್ಕೋತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದೀಲಿ. ಇದು ಕುದಿಯೋ ಒಳಗಡೆ ನಾನು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಕಡೆ ನೋಡಿ ಎಲ್ಲ ವಿಷಿಲೆಲ್ಲ ಹೋಗಿ ಸೊಪ್ಪೆಲ್ಲ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲೆ ಐಟಮ್ ನೋಡಿ, ನಾರ್ಮಲಾಗಿ ನೀವು ಯಾವ್ದಾರ ಮಾಡ್ತೀರಾ, ನಾವು ಹಾಗೆ ಬಸ್ಸಾರು ಮಾಡಿದ್ದೀನಿ. ಇಲ್ಲಿ ನನ್ನ ಮಕ್ಕಳಿದ್ರೆ ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ ನೋಡಿ, ಮಾತಾಡ್ತಾನೇ ಇದ್ದಾಳೆ ಪಾಪ. ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, 1-2 ಹಸಿಮೆಣಸಿನ್ಕಾಯಿ, ನಂತರ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರನ್ನ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಮೆಣಸು, ಮೆಂತ್ಯ ಮತ್ತು ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ವಲ್ಲ ಸೊಪ್ಪು, ಉರ್ಲಿ, 1-2 ಟೊಮೆಟೊ, ಒಂದೊಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಸಾಲೆ ರೆಡಿ ಆಯಿತು. ಈ ಕಡೆ ನೋಡಿ ಮೆಂತ್ಯ ರೈಸ್ ಚೆನ್ನಾಗಿ ಕುದಿದು ಎಣ್ಣೆ ಬಿಟ್ಕೊಂಡಿತ್ತು. ಅದಕ್ಕೆ ಅನ್ನನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟವ್ ಮೇಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಸ್ಟವ್ ಮೇಲೇ ಮಿಕ್ಸ್ ಮಾಡ್ಕೊಳ್ಳಿ, ಅದು ಫ್ಲೇವರ್ ಅನ್ನೋದು ಅನ್ನಕ್ಕೆ ಚೆನ್ನಾಗಿ ಇಳಿಯುತ್ತೆ. ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಉದುರುದ್ರಾಗಿರ್ಬೇಕು. ಇದಕ್ಕೆ ನಾನು ಕುಕ್ಕರಲ್ಲೇ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು
ಒಂದು 1/4 ಟೀ ಸ್ಪೂನ್ ನಿಂಬೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ರೆಡಿನೇ ಆಗೋಯಿತು ಪುದೀನ ರೈಸು. ಒಂದು 10 ನಿಮಿಷ ಅಷ್ಟೇ ಅನ್ನ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ಸೊ ಇನ್ಸ್ಟೆಂಟ್ ರೆಸಿಪಿನೇ, ನಿಮ್ಗೆ ಬೇಕಿದ್ರೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಮ್ಮ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ಅವ್ರು ಎದ್ದೇಳೋದ್ರೊಳಗಡೆ ಅಡುಗೆನೇ ರೆಡಿಯಾಗಿರುತ್ತೆ. ಟಿಫನ್ ಏನೋ ರೆಡಿ ಆಯಿತು. ಮಧ್ಯಾಹ್ನ ಸಾಂಬಾರು ಬೇಕಲ್ವ. ಸೊ ನೋಡಿ ಮಸಾಲೆ ರುಬ್ಕೊಂಡಿದ್ದೀವಿ, ಅದಕ್ಕೆ ಒಗ್ಗರಣೆ ಕೊಟ್ಕೊಂಬಿಡೋಣ. ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ. ಸೊ ಇದೆಲ್ಲ ಸ್ವಲ್ಪ ಬಾಡಿದ ನಂತರ ಮಸಾಲೆನ ಸೇರಿಸ್ಕೊಳ್ಳಿ. ಸೊ ಎಣ್ಣೆಲ್ಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವು ಸೊಪ್ಪಲ್ಲಿ ಸೋದಿಸ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಸೇರಿಸ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಸಾಂಬಾರು ಒಗ್ಗರಣೆ ಆಯಿತು, ಸಾಂಬಾರು ಕಾಯ್ತಾ ಇದೆ. ಈ ಕಡೆ ಪಲ್ಯಕ್ಕೂ ಒಗ್ಗರಣೆ ಕೊಟ್ಕೊಬಿಡ್ತೀನಿ. ನೋಡಿ ಎಣ್ಣೆ, ಸಾಸಿವೆ, ಈರುಳ್ಳಿ. ಸೊ ನೀವು ಬೇಕಿದ್ರೆ ಒಣಮೆಣಸಿನ್ಕಾಯನ್ನು ಸೇರಿಸ್ಕೋಬೋದು. ಸೊ ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದಾರಲ್ವ, ಅವ್ರು ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ನೋಡಿ ಪಲ್ಯನೂ ರೆಡಿ ಆಗೋಯಿತು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಡುಗೆ ಮಾತ್ರ. ಸೊ ನೋಡಿ ಸಾಂಬಾರು ಚೆನ್ನಾಗಿ ಕಾದಿದೆ. ಸೊ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನೋಡಿ ಬಸ್ಸಾರು ರೆಡಿನೇ ಆಗೋಯಿತು. ದಂಟು ಸೊಪ್ಪಿನ ಥರನೇ ಇರುತ್ತೆ ಅರವೆ ಸೊಪ್ಪು. ಇದು ನಮ್ಮ ಹೆಲ್ತಿಗೆ ಒಳ್ಳೆಯದು. ಸೊ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಬೆಳಗ್ಗೆ 5 ಗಂಟೆಗೆ ಮನೆ ಬಿಡ್ತಾರೆ. ಇವತ್ತು ಸ್ವಲ್ಪ ಲೇಟಾಗಿ ಹೋದರು. ಹಾಗಾಗಿ ಮಧ್ಯಾಹ್ನ ಊಟ, ಬೆಳಗ್ಗೆ ಟಿಫನ್ ಎರಡೂ ರೆಡಿ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ. ಆ್ಯಂಡ್ ಅವ್ರ ಬಾಕ್ಸ್ ರೆಡಿ ಆಯಿತು. ಸೊ ಅವ್ರ ಮನೆಯಲ್ಲೇ ಮುದ್ದೆ ತಿನ್ಕೊಂಡೋದ್ರು. ಮಧ್ಯಾಹ್ನಕ್ಕೆ ಮೆಂತ್ಯ ರೈಸ್ ತೊಗೊಂಡೋದ್ರು. ನೋಡಿ ಇಲ್ಲಿ ಬಾಕ್ಸ್ಗೆ ಹಾಕಿದ್ದೀನಿ. ಬೆಳಿಗ್ಗೆ ಅವ್ರು ಹೋಗೋ ಮುಂಚೆ ಎದ್ದು ಅಡುಗೆ, ಟಿಫನ್ ಎಲ್ಲ ಮಾಡೋದು ತುಂಬಾ ಕಷ್ಟ. ಆದರೂ ಮಾಡಲೇಬೇಕಲ್ವ, ನಾವು ಹೆಣ್ಮಕ್ಳು. ನಾವು ಎಲ್ಲ ಥರದ ರೂಲ್ನೂ ಫಾಲೋ ಮಾಡಲೇಬೇಕಲ್ವ. ಅದರಲ್ಲಿ ನಮಗೊಂಥರ ಖುಷಿ ಸಿಗುತ್ತೆ. ಸೊ ಆ ಖುಷಿನ ಹೇಳೋಕ್ಕಾಗಲ್ಲ. ನಮ್ಗೆ ಎಷ್ಟೇ ನೋವಾಗಲಿ ಮಾಡ್ತೀವಲ್ಲ. ಆ್ಯಂಡ್ ನೋಡಿ ಮುದ್ದೆ, ಮೆಂತ್ಯ ರೈಸ್, ಪಲ್ಯ, ಸಾಂಬಾರು. ನಮ್ಗೆ ಎಷ್ಟೇ ಕಷ್ಟ ಆದರೂ ನಮ್ಮ ಮನೆಯವರು ನೆಮ್ಮದಿಯಾಗಿ ಊಟ ಮಾಡ್ತಾರೆ ಅನ್ನೋದೇ ನಮಗೊಂಥರ ನೆಮ್ಮದಿ ಅಲ್ವಾ. ಸೊ ನನಗೆ ಅವರು ಹೋಟ್ಲಲ್ಲಿ ತಿನ್ನೋದೆಲ್ಲ ಇಷ್ಟ ಆಗಲ್ಲ. ಸೊ ನನ್ನ ಮಕ್ಕಳನ್ನ ನೋಡಿಕೊಂಡು ಎಷ್ಟೇ ಕಷ್ಟ ಆದರೂ ಅಡುಗೆ ಮಾಡಿಕೊಡೋಕ್ಕೆ ಇಷ್ಟ ನನಗೆ. ಸೊ ಅಡುಗೆ ಕೆಲಸ ಎಲ್ಲ ಮುಗೀತು. ನಂತರ ಮಕ್ಕಳಿಗೆಲ್ಲ ಸ್ನಾನ ಮಾಡಿ, ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡಿದೆ. ನಮ್ಮ ಹಸ್ಬೆಂಡು ಕೆಲ್ಸಕ್ಕೆ ಹೋದರು. ಇಷ್ಟೇ ನನ್ನ ಬೆಳಗಿನ ಕೆಲಸ. ಇನ್ನು 24 ಗಂಟೆನೂ ಮಕ್ಕಳನ್ನ ನೋಡ್ಕೊಳೋದೇ ದೊಡ್ಡ ಕೆಲಸ. ಸೊ ಯಾವ ಕೆಲಸನಾದರೂ ಮಾಡಾಕ್ಬೋದು, ಈ ಮಕ್ಕಳನ್ನ ನೋಡ್ಕೊಳೋದಿದೆಯಲ್ಲ, ಇದೇ ದೊಡ್ಡ ಟಾಸ್ಕು. ನನ್ನ ದೊಡ್ಡ ಮಗಳು ಅಂಗನವಾಡಿಗೆ ಹೋಗ್ತಾಳೆ. ನನ್ನ ಚಿಕ್ಕ ಮಗಳು 24 ಗಂಟೆ ನನ್ನ ಜೊತೆ ಮನೇಲಿ ಇರ್ತಾಳೆ. ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾಳಲ್ಲ. ಮೇಲೆ ಯಾರೋ ಬಟ್ಟೆ ಹಾಕಿದ್ರು, ಅದ್ರ ಸಂದಿಯಲ್ಲಿ ಸೇರ್ಕೊಂಡು ಆಟ ಆಡ್ತಾಯಿದ್ದಾಳೆ. ಅವ್ರಿಗೆ ಎಲ್ಲೆಲ್ಲಿ ಕನ್ವೀನಿಯೆಂಟ್ ಇರುತ್ತೋ ಅಲ್ಲೆಲ್ಲ ಬಿಟ್ಬಿಟ್ರೆ ಅವರು ಖುಷಿಯಾಗಿರ್ತಾರೆ. ನೋಡಿದ್ರಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಅಂತ. ನಂತರ ಮಧ್ಯಾಹ್ನ ಊಟ ಆದ ನಂತರ ಪುದೀನ ಜ್ಯೂಸನ್ನ ಮಾಡಿಕೊಟ್ಟೆ. ಸೊ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡ್ತಿದ್ದಾರೆ. ಸೊ ನನ್ನ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.